ನಮ್ಮ ತೋಟದಲ್ಲಿ ಬಿಟ್ಟಿರೋ ಅಂಥ ಮೂಲಂಗಿಯಿಂದ ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮೂಲಂಗಿನ ಈ ಥರ ಹೋಳಿ ಮಾಡಿ ಅದರಲ್ಲಿ ಎರಡೆರಡೇ ಬೀಜ ಹುಗಿಬೇಕು. ಇದನ್ನು ಕಿತ್ತು ನೆಡೋಂಗಿಲ್ಲ. ಈ ಥರ ಎರಡೆರಡೇ ಬೀಜ ಇದರಲ್ಲೇ ಹೋಳಿನಲ್ಲೇ ಹಾಕಿ ಮಣ್ಣೇರಿಸ್ಕೊಟ್ರೆ ತುಂಬ ಚೆನ್ನಾಗಿ ಬಿಡುತ್ತೆ ಫ್ರೆಂಡ್ಸ್. ನಮ್ಮ ಮನೆಯಲ್ಲೇ ಬಿಟ್ಟಿರೋ ಮೂಲಂಗಿ ಇದು. ಇದು ಮಣ್ಣೊಳಗೆ ಗಡ್ಡೆ ತುಂಬ ಚೆನ್ನಾಗಿ ಬಂದಿದೆ. ಎಷ್ಟು ದಪ್ಪ ದಪ್ಪ ಗಡ್ಡೆ ಬಂದಿದೆ ನೋಡಿ ಫ್ರೆಂಡ್ಸ್. ಈಗ ಮೂಲಂಗಿ ಪಲ್ಯ ಮಾಡ್ತಾ ಇದ್ದೀನಿ. ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಮೂಲಂಗಿನ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ. ಸಣ್ಣಗೆ ಹೆಚ್ಕೋಬೇಕು. ಇದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯನ್ನು ಹಾಕ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು, ಸ್ವಲ್ಪ ಉದ್ದಿನಬೇಳೆ ಹಾಕಿದ್ದೀನಿ. ಸ್ವಲ್ಪ ಸಾಸಿವೆ ಕಾಳು, ಅರಿಶಿನ ಪುಡಿ, ಚೂರು ಹಿಂಗೆ ಹಾಕಿದ್ದೀನಿ. ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕಿದ್ದೀನಿ. ಈಗ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಮೂಲಂಗಿನ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಬೇಕು. 1 ಲೋಟದಷ್ಟು ನೀರು ಹಾಕಿ ಬೇಯಿಸ್ಬೇಕು. ಇದು ಕೆಂಪು ಉಪ್ಪು. ಇದು ಉಪ್ಪು ಹಾಕಬೇಕು. ಸ್ವಲ್ಪ ಚೂರು ಬೆಲ್ಲ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಆಮ್ಚೂರು ಪೌಡ್ರನ್ನು ಹಾಕಬೇಕು. ನಾವು ವಾಟೆ ಹುಳಿ ಪುಡಿ ಅಂತೀವಿ, ಅದನ್ನು ಹಾಕಿದ್ದೀನಿ. ಈಗ ಒಂದ್ಸರಿ ಚೆನ್ನಾಗಿ ಕೈ ಆಡಿಸಿ ಇದನ್ನು ಮುಚ್ಚಿಟ್ಟು ಬೇಯಿಸಬೇಕು. ಈಗಿದು ಸ್ವಲ್ಪ ನೀರಿದೆ. ಈ ಥರ ನೀರಿದ್ದವಾಗೆ ಕಾಯಿ ಹಾಕಿದ್ರೆ ಕಾಯಿದು ನೀರು ಕಡಿಮೆ ಆಗುತ್ತೆ ಪಲ್ಯದ್ದು, ಮತ್ತು ಟೇಸ್ಟ್ ಬರುತ್ತೆ, ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಈ ಥರ ಹಾಕಿ ಕೈ ಆಡಿಸ್ಬೇಕು. ಈಗ ರುಚಿಯಾದ ಮೂಲಂಗಿ ಪಲ್ಯ ರೆಡಿಯಾಗಿದೆ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.